ವೆಜ್ ಫುಡ್ ಮೆನಲ್ಗೆ ನಿಮ್ಮೆಲ್ಲರದು ಸ್ವಾಗತ. ಇವತ್ತಿನ ವಿಡಿಯೋಲಿ ನಾವು ಒಂದೆಲಗ ಅಥವಾ ಬ್ರಾಹ್ಮಿ ಸೊಪ್ಪನ್ನ ಬಳಸಿ ಅದರಿಂದ ತಂಬುಳಿನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಚಿಕ್ಕವ್ರಿಗೆ ಆಗ್ಲಿ ದೊಡ್ಡೋರ್ಗೆ ಆಗ್ಲಿ ಈ ಸೊಪ್ಪು ತುಂಬಾನೇ ಒಳ್ಳೇದು. ಚಿಕ್ಕವ್ರಿಗೆ ಇದು ಬುದ್ಧಿಶಕ್ತಿ ಮತ್ತೆ ಕಾನ್ಸಂಟ್ರೇಷನ್ ಪವರ್ ನ ಹೆಚ್ಚಿಸುತ್ತೆ ಅನ್ನೋದಾದ್ರೆ, ದೊಡ್ಡವರಿಗೆ ಇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಮುಟ್ಟಿನ ಸಮಸ್ಯೆಗಾಗಿರ್ಬೋದು, ಚರ್ಮದ ಸಮಸ್ಯೆಗೆ ಎಲ್ಲದಕ್ಕೂ ಇದು ತುಂಬಾ ಒಳ್ಳೇದು. ಬನ್ನಿ ಹಾಗಾದ್ರೆ ರೆಸಿಪಿನ ಶುರು ಮಾಡೋಣ. ನಾನಿಲ್ಲಿ ಒಂದ್ ಕೈ ಹಿಡಿಯಷ್ಟು ಒಂದೆಲಗ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನ ಮಿಕ್ಸರ್ ಜಾರ್ ಅಲ್ಲಿ ಹಾಕ್ತಾ ಇದ್ದೀನಿ. ಅಷ್ಟೇ ಪ್ರಮಾಣದಲ್ಲಿ ತುರಿದಿಟ್ಕೊಂಡಿರುವಂತಹ ಹಸಿ ಕೊಬ್ಬರಿ, ನೀವೆಷ್ಟು ಖಾರ ತಿಂತಿರೋ ಅಷ್ಟು ಹಸಿರು ಮೆಣಸಿನಕಾಯಿ, ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ನೀರನ್ನ ಹಾಕೊಂಡು ಈ ರೀತಿ ಪೇಸ್ಟ್ ಆಗಿ ಇದನ್ನ ಮಾಡಿಟ್ಕೊಳ್ತಾ ಇದ್ದೀನಿ. ಅದೇ ಗ್ಲಾಸ್ ನಲ್ಲಿ ಅರ್ಧ ಗ್ಲಾಸ್ನಷ್ಟು ಹುಳಿ ಮೊಸರು ಜೊತೆಗೆ ನೀರನ್ನ ಹಾಕೊಂಡು ಮಜ್ಜಿಗೆ ತರ ಮಾಡ್ಕೊಂಡು ಇದನ್ನ ಇಲ್ಲಿ ಸೇರಿಸ್ಕೊಂಡ್ಬಿಡಿ. ಈಗ ಇದಕ್ಕೆ ಬೇಕಾಗಿರುವಂತ ಒಂದು ಸಿಂಪಲ್ ಆದ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಪ್ಯಾನ್ನಲ್ಲಿ 2 ಚಮಚೆಯಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದರಲ್ಲಿ ಬಾಳ್ಕದ ಮೆಣಸಿನಕಾಯಿ, ಅದಿರ್ಲಿಲ್ಲ ಅಂದ್ರೆ ಕೆಂಪು ಮೆಣಸನ್ನ ಹಾಕೊಂಡು ಚೆನ್ನಾಗಿ ಕರ್ಕೊಳ್ಳಿ. ಈಗ ಇದಕ್ಕೆ 1 ಚಮಚೆ ಸಾಸಿವೆ ಚಟ್ಕೊಟ್ ಮೇಲೆ ಅದಕ್ಕೆ ಕರಿಬೇವು ಸೊಪ್ಪು, ಚುಟ್ಕೆ ಇಂಗು ಹಾಗೆ ಅರ್ಶಿನದ ಪುಡಿನ ಹಾಕೊಂಡು ಚೆನ್ನಾಗಿ ಕೈಯಾಡ್ಕೊಳ್ಳಿ. ಮುಂಚೆ ಮಾಡಿಟ್ಕೊಂಡಿರುವಂತ ಒಗ್ಗರಣೆಗೆ ಈ ತಂಬುಳಿನ ಸೇರಿಸ್ಕೊಂಡು ಇವನ್ನೆಲ್ಲವನ್ನು ಚೆನ್ನಾಗಿ ಕೈಯಾಡ್ಕೊಳ್ಳಿ. ತುಂಬಾ ಜನ ಈ ರೆಸಿಪಿನ ಎಲೆ ಕುದಿಸಾದ್ರೂ ಮಾಡ್ತಾರೆ, ಇಲ್ಲಾಂತಂದ್ರೆ ಈ ತರ ತಂಬುಳಿ ಮಾಡ್ಕೊಂಡಾದ್ಮೇಲೆ ಅದನ್ನ ಕುದಿಯೋದಕ್ಕೆ ಇಡ್ತಾರೆ. ದಯವಿಟ್ಟು ಆ ತರ ಮಾಡಕ್ ಹೋಗ್ಬೇಡಿ. ಇದನ್ನ ಹಸಿಯಾಗಿನೇ ತಿನ್ಬೇಕು, ಅಂದ್ರೇನೆ ನಿಮ್ಗೆ ಇದ್ರ ಪೂರ್ತಿ ಬೆನಿಫಿಟ್ ಸಿಗುತ್ತೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಮತ್ತೆ ಪುನಃ ಭೇಟಿಯಾಗೋಣ. ಬಾಯ್.